Hello everyone, welcome to video number 4, product purchase. ಏನೇನ್ ಮಾಡಿದ್ವಿ? ಪ್ಲೇಸರ್ ಆರ್ಡರ್ ಆಯಿತು, ಪ್ರೋಸೆಸ್ ಆಯಿತು. ಪ್ರೋಸೆಸ್ಸಲ್ಲಿ ಒಂದು ಪ್ರೈಸ್ ಬರ್ತಾ ಇಲ್ಲ, ವಿ ಶುಡ್ ಫಿಕ್ಸ್ ದಟ್. ಪ್ರಾಡಕ್ಟ್ ಪರ್ಚೇಸ್ ಹೋಮ್ ಪೇಜ್ ಬೇಕು, ಆರ್ಡರ್ ವ್ಯೂ ಪೇಜ್ ಬೇಕು, ಪ್ರೋಸೆಸ್ ಆರ್ಡರ್ ವ್ಯೂ ಪೇಜ್ ಬೇಕು. ಲಾಸ್ಟ್ ಒನ್ ಪ್ರಾಡಕ್ಟ್ ಡೀಟೇಲ್ಸ್ ಪೇಜ್ ಬೇಕು. ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಎಲ್ಲಾನು ಡಿಸ್ಟರ್ಬ್. ದಿಸ್ ಇಸ್ ವಾಟ್ ವಿಡಿಯೋ ನಂಬರ್ 4 ಅಲ್ಲಿ ಈ 3 ಪೇಜ್ ಮಾಡೋಣ ವಿತ್ ಫಿಕ್ಸ್. ಈ ಪೇಜಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್, ದಟ್ ಇಸ್ ವಿಡಿಯೋ ನಂಬರ್ 5. ಪ್ಲೇಸರ್ ಆರ್ಡರ್ವರೆಗೂ ಆಗಿದೆ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಪನ್ ವಿತ್ ದಿ ಪ್ರೈಸ್ ಏನು ಡಿಸ್ಪ್ಲೇ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಪ್ರೈಸ್ನ ಡಿಸ್ಪ್ಲೇ ಮಾಡ್ಕೊಳ್ಳೋಣ. ಬಂತಾ ಇಲ್ವಾ ಅಂತ ಕ್ಲಿಕ್ ಮಾಡ್ಕೊಳ್ಳೋದು ಅಷ್ಟೇ. ಬಂದರೆ ಆಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೈಸ್ ಬಂದಿದೆ, ಓಕೆ. ಪ್ರೈಸ್ ಇಲ್ಲಿ ಬರ್ತಾ ಇದೆ ಪ್ರಾಡಕ್ಟ್ ಫ್ಲೋವಿಂದ. ಪ್ರಾಡಕ್ಟ್ ಫ್ಲೋಗೆ ಪ್ರಾಡಕ್ಟ್ ಡೇಟಾಯಿಂದ ಬರ್ತಾ ಇದೆ. ಇಟ್ ಇಸ್ ಆಲ್ ಗುಡ್. ರೀಟೇಲ್, ಓಕೆ, ಎವ್ರಿಥಿಂಗ್ ಲುಕ್ಸ್ ಗುಡ್. ಯೂನಿಟ್ ಪ್ರೈಸ್ ಅಪ್ಲೋಡ್ ಎಲ್ಲ ಇದೆ. ಈಗ ಐ ವಿಲ್ ಬಿ ಕ್ರಿಯೇಟಿಂಗ್ 4 things. Products home page. Product change. Home. So this form better. All right. Purchase home page. And the page ready. Order view page. Order view. Process order view page. Order view. Last thing, product view. Locally ready one from. Then we will bring it to marketing. Product details. ಸೊ ಪ್ಲೇಸರ್ ಆರ್ಡರ್ ಆಯಿತು. ಪ್ಲೇಸರ್ ಆರ್ಡರ್ ಪ್ರೈಸ್ ಒಂದು ಫಿಕ್ಸೇಷನ್ ಮಾಡಬೇಕು. ದಿಸ್ ವಿಲ್ ಬಿ ಕಾಪಿ ಪ್ಲೇಸ್ ಯೋರ್ ಪ್ರೋಸೆಸ್. ಸೊ ಈಗ ಹೋಮ್ ಪೇಜ್ ಇರುತ್ತೆ. ಹೋಮ್ ಪೇಜಲ್ಲಿ ಪಬ್ಲಿಷ್. Let us create these pages in marketing. Product purchase home. Create a landing page. Next to blank. Save.
schedule publisher. Next one, order view page. Process order view page. Schedule publish. Create landing page. Product details page. Schedule publish. ಹೋಮ್ ಪೇಜ್ ಅಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಇಲ್ಲಿ div ಇದೆ. h5 tag anchor tag. Place your order. Next, process to products and page, order view page. Product details page. Home page is product purchase home page. And on the ready number. These are any changes for us. One page. Publish link with. So place your order view page, product page. Okay, this looks good. Now, this is the order view page. ಇಲ್ಲಿ ಏನು ಬರುತ್ತೆ ಇಲ್ಲಿ ಇಮೇಲ್ ಐಡಿ ಟೈಪ್ ಮಾಡ್ತಾನೆ ಪ್ಲೇಸ್ ಯರ್ ಆರ್ಡರ್ ಇದನ್ನು ಚೆಕ್ ಮಾಡೋಣ ಪ್ಲೇಸ್ ಯರ್ ಆರ್ಡರ್ ಇದನ್ನು ಚೆಕ್ ಮಾಡೋಣ ಆರ್ಡರ್ ವ್ಯೂ ಪೇಜ್ ಸೊ ಪ್ಲೇಸ್ ಯರ್ ಆರ್ಡರ್ ಪ್ಲೇಸ್ ಯುವರ್ ಆರ್ಡರ್ ಇಲ್ಲೊಂದು ಫಾರ್ಮ್ ಇದೆ ಆಯ್ತಾ ಈ ಫಾರ್ಮ್ ಬೇಕು ಇಮೇಲ್ ಐಡಿ ಮಾತ್ರ ಕೊಡ್ತೀನಿ ಲಿಂಕ್ ಬಂದತ್ತೆ ಸೊ ಆರ್ಡರ್ ವ್ಯೂ ಪೇಜಲ್ಲಿ ಇಮೇಲ್ ಐಡಿ ಕೊಟ್ಟರೆ ಆ ಇಮೇಲ್ ಅಡ್ರೆಸ್ ಇದ್ದರೆ ಅವ್ರಿಗೆ ಏನೇನು ಆರ್ಡರ್ ಮಾಡಿದ್ದೀರಾ ಅಂತ ಹೇಳಬೇಕು ಇದು ಆರ್ಡರ್ ವ್ಯೂ ಪೇಜ್ ಆರ್ಡರ್ ವ್ಯೂ ಪೇಜ್ ಎಲ್ಲದಕ್ಕೂ ಎರಡು ಪೇಜ್ ಒಂದು ಫಾರ್ಮ್ ಟ್ಯಾಗ್ಗೆ ಒಂದು ಆಮ್ ಸ್ಕ್ರಿಪ್ಟ್ ಪ್ರೊಸೆಸಿಂಗ್ ಪೇಜ್
ನೆಕ್ಸ್ಟ್ ಲೆವೆಲಲ್ಲಿ ವಿಲ್ ಟ್ರೈ ಟು ಲರ್ನ್ ಹೌ ಟು ಒಂದೇ ಪೇಜ್ಲೆಲ್ಲ ಬಿಲ್ಡ್ ಮಾಡೋದು. ಸದ್ಯಕ್ಕೆ ವಿಲ್ ಗೋ ಬೈ ದಿಸ್. ಓಕೆ, ದಿಸ್ ಲುಕ್ಸ್ ಗುಡ್. ಇದು ಇಮೇಲ್ ಅಡ್ರೆಸ್ ಟೈಪ್ ಮಾಡ್ತೀನಿ. ಸರ್ ಆರ್ಡರ್ ನೆಕ್ಸ್ಟ್ ಬರ್ತೀನಿ. ಇದೇನು ಡಿಸ್ಪ್ಲೇ ಹಾಕಿಲ್ಲ ಈಗ ನಾನು. ಓಕೆನಾ? ಸೊ ಈ ಪೇಜು ರೆಡಿ ಆಯಿತು. ಪ್ರೋಸೆಸ್ ಆರ್ಡರ್ ವ್ಯೂ ಪೇಜ್. ಇದು ಆಲ್ಮೋಸ್ಟ್ ಸಿಮಿಲರ್ ಟು ಪ್ರೋಸೆಸ್ ಪ್ಲೇಸ್ ಯರ್ ಆರ್ಡರ್ ಥರ ಬರುತ್ತೆ. ಹೇಗೆ ಅಂದರೆ ಫಸ್ಟ್ ರಿಕ್ವೆಸ್ಟ್ ಪ್ಯಾರಾಮೀಟರ್ ಬರುತ್ತೆ, ಪ್ರಾಡಕ್ಟ್ಸ್ ಇದೆಯಾ ಇಲ್ವೋ ಬರುತ್ತೆ. ಆಲ್ಮೋಸ್ಟ್ ಇದೆ ಅನ್ಸ್ಕೊಂಡು ಬರುತ್ತೆ. ಆಲ್ಮೋಸ್ಟ್ ಮಾಡಿಫೈ ಇದು ಫಸ್ಟು ಇಮೇಲ್ ಅಡ್ರೆಸ್ ತಗೋತೀನಿ. SKU ಬೇಡ, ಇಮೇಲ್ ಅಡ್ರೆಸ್ ಬರುತ್ತೆ, ಮಾಸ್ಟರ್ ಕಾಂಟ್ಯಾಕ್ಟ್ ಬರುತ್ತೆ. ಸೊ ಪ್ರಾಡಕ್ಟ್ ಡೀಟೇಲ್ಸ್ ಏನು ತಗೊಳ್ಳಲ್ಲ ಈಗ. ಸೊ ಕಾಂಟ್ಯಾಕ್ಟ್ ಕೌಂಟ್ ಬರುತ್ತೆ, ಪ್ರಾಡಕ್ಟ್ ಕೌಂಟ್ ಬರಲ್ಲ. ಕಾಂಟ್ಯಾಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ಪ್ರಾಡಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲ್ಲ. ಸೊ ಕಾಂಟ್ಯಾಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೋತೀವಿ, ಪ್ರಾಡಕ್ಟ್ ಬಗ್ಗೆ ಏನು ಬೇಡ. ಈ ಕಾಂಟ್ಯಾಕ್ಟ್ಗೆ ಆರ್ಡರ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಸೊ ಆರ್ಡರ್ ID ಬೇಡ, ಪರ್ಚೇಸ್ ಡೇಟ್ ಬೇಡ. ಸೊ ಇದು ಯಾವುದನ್ನು ನಾವು ಪ್ರಿಪೇರ್ ಮಾಡಲ್ಲ, ರಿಟ್ರೀವ್ ಮಾಡಬೇಕು. ದಟ್ ಈಸ್ ಲುಕ್ಅಪ್ ರೋಸ್ ಬರುತ್ತೆ. ಮತ್ತೆ ಯು ವಿಲ್ ಬಿ ಗೋಯಿಂಗ್ ವಿತ್ ಲುಕ್ಅಪ್ ರೋಸ್. So we have contact count 1 rows inserted, then message ಬರುತ್ತೆ. ಸೊ ಈಗ ಮತ್ತೆ ಇನ್ನೊಂದು ಲುಕ್ಅಪ್ ಬರುತ್ತೆ. ಈಗ ನಾನು ಲುಕ್ಅಪ್ ಬರೀಬೇಕಾಗಿರೋದು ಸೇಮ್ ಆರ್ಡರ್ ಡೀಟೇಲ್ಸ್ ಮೇಲೆ. ಇನ್ಸ್ಟೆಡ್ ಆಫ್ ದಿಸ್ ಏನು ಮಾಡಬಹುದು, ಲುಕ್ಅಪ್ ರೋಸ್ ಬಂದರೆ ಫಸ್ಟ್ ಡೇಟಾ ಬರುತ್ತೆ, ಆಮೇಲೆ ರೋ ಬರುತ್ತೆ. ಫಸ್ಟ್ ಲುಕ್ಅಪ್ ಬರುತ್ತೆ, ಆಮೇಲೆ ರೋ ಬರುತ್ತೆ. So if contact exists, we will try to retrieve data. Same. Set at order underscore details underscore data lookup rows. ಮೂರು ಫೀಲ್ಡ್ ಬರುತ್ತೆ. ಸೊ ಏನೇನು ಬರುತ್ತೆ? ಸೊ ಇಮೇಲ್ ಬೇಸಿಸ್ ಮೇಲೆ ಹುಡುಕ್ಬೇಕು ನಾವು. ಆರ್ಡರ್ ಡೀಟೇಲ್ಸ್ ಡಿ ಇಂದ ಇಮೇಲ್ ಅಡ್ರೆಸ್ ಫೀಲ್ಡ್. ನೀವು ಫೀಲ್ಡ್ಸ್ ಎಲ್ಲ ಕ್ಲೀನಾಗಿ ಮ್ಯಾನೇಜ್ ಮಾಡಿದ್ರೆ ಈಸಿಯಾಗಿ ಬರ್ಬಿಟ್ಟು ಆರ್ಡರ್ ಡೀಟೇಲ್ಸ್ ಬರುತ್ತೆ. ನಾನು ಒಂದು ಆರ್ಡರು ಇರ್ಬೋದು, ಮೋರ್ ದೆನ್ ಒನ್ ಆರ್ಡರ್ ಇರ್ಬೋದು, ಐ ಆಮ್ ನಾಟ್ ಶೋರ್. ಎಷ್ಟು ಬೇಕಾದ್ರೂ ಒಂದು ಇರ್ಬೋದು, ಮೋರ್ ದೆನ್ ಒನ್ ಇರ್ಬೋದು. ಸೆಟ್ ಅಟ್ ಆರ್ಡರ್ ಡೀಟೇಲ್ಸ್ ಕೌಂಟ್ ತಗೊಳ್ಳಿ. ದಟ್ ಇಸ್ ರೋ ಕೌಂಟ್ ಫಂಕ್ಷನ್ ಆನ್ ಆರ್ಡರ್ ಡೇಟಾ, ಆರ್ಡರ್ ಡೀಟೇಲ್ಸ್ ಡೇಟಾ. ಈ ವೇರಿಯೇಬಲ್ ಅಲ್ಲಿ ಎಷ್ಟು ರೋ ಬಂದಿದೆ ಅಂತ ಹೇಳುತ್ತೆ. ಅಷ್ಟು ರೋ ಇಂದ ನಾನು ಡೇಟಾ ಫುಲ್ ಮಾಡಬೇಕೀಗ. ಒಂದು ಇರ್ಬೋದು, ಮೋರ್ ದೆನ್ ಒನ್ ಇರ್ಬೋದು. ಇಫ್ ದೆನ್ ಎಲ್ಸ್ ಎಂಡ್. ಇಫ್ ಅಟ್ ರೋ ಡೀಟೇಲ್ಸ್ ಕೌಂಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಆಗಿದ್ರೆ ಆರ್ಡರ್ಸ್ ಇದೆ ಅಂತ. ಇಲ್ಲ ಅಂದ್ರೆ ಸೆಟ್ ಅಟ್ ಮೆಸೇಜ್ ಕನ್ಕ್ಯಾಟ್ ಹಳೆ ಮೆಸೇಜ್ ಜೊತೆ ಮೆಸೇಜ್ ಅಂಡ್ ನೋ ಆರ್ಡರ್ಸ್. ಇಲ್ಲಿ ಆರ್ಡರ್ಸ್ ಇರಲ್ಲ. ಇಲ್ಲಿ ಬಂದ್ರೆ ಕಾಂಟ್ಯಾಕ್ಟ್ ಇರ್ಬೋದು,
ಆರ್ಡರ್ ಡೀಟೇಲ್ಸ್ ಪ್ರಿಂಟ್ ಆಗುತ್ತೆ. ಸೊ ಇದ್ರೆ ಡಿಸ್ಪ್ಲೇ ಆಗುತ್ತೆ. ಇದೇನು ಬೇಡ, ಬಟ್ ಈ ಫೀಲ್ಡ್ಸ್ ಬೇಕಲ್ಲ ನಮ್ಗೆ ಡಿಸ್ಪ್ಲೇ ಮಾಡೋದಕ್ಕೆ. ಸೊ ಇದನ್ನ ರಿಟ್ರೀವ್ ಮಾಡಬೇಕು. ಸೊ ಫಸ್ಟು ಲುಕಪ್ ರೋಸ್, ಆಮೇಲೆ ರೋ ಕೌಂಟ್ ಇದ್ರೆ ಮೋರ್ ದೆನ್ ಒನ್, ಒಂದು ಇರ್ಬೋದು ಜಾಸ್ತಿನೂ ಇರ್ಬೋದು. ಈಗ ನಮಗೆ ಲೂಪ್ ಬರುತ್ತೆ, ಒಂದಕ್ಕಿಂತ ಜಾಸ್ತಿ ಪ್ರೋಸೆಸ್ ಮಾಡಬೇಕು. ಸೊ ಫಸ್ಟ್ ಬರೋದು ಲುಕಪ್ ರೋಸ್, ರೋ ಕೌಂಟ್, ರೋ. ಸೊ ಲೆಟ್ಸ್ ಗೋ ವಿತ್ ರೋ. ಒಂದನ್ನು ಬರೀತೀನಿ, ಆಮೇಲೆ ಲೂಪ್ ಬರೆಯೋಣ. ಸೆಟ್ ಅಟ್ ಆರ್ಡರ್ ಡೀಟೇಲ್ಸ್ ರೋ, ಡೇಟಾ ಇಂದ ರೋ ಬರುತ್ತೆ. ಸೊ ಒಂದೊಂದೇ ರೋ ಎತ್ಕೋಬೇಕು. is equal to ರೋ ಫಂಕ್ಷನ್ ಎಕ್ಸಾಕ್ಟ್ಲಿ ಒಂದನ್ನೇ ರಿಟ್ರೀವ್ ಮಾಡೋಣ. ಡೇಟಾ ಇಂದ ಒಂದು ರೋ ರಿಟ್ರೀವ್ ಮಾಡೋಣ. ಸೊ ಏನೇನು ಡಿಸ್ಪ್ಲೇ ಬೇಕು ನಮಗೆ, ಏನೇನು ಬೇಕೋ ಎಲ್ಲ ಡಿಸ್ಪ್ಲೇ ಮಾಡಿ. ಯೂನಿಕ್ ಐ ಡಿ, ಆರ್ಡರ್ ಐ ಡಿ, ಸಬ್ ಟೋಟ್ಲು. ಯು ಕ್ಯಾನ್ ಡಿಸ್ಪ್ಲೇ ಮೆನಿ ಮೋರ್ ಥಿಂಗ್ಸ್, ಬಟ್ ಇಷ್ಟನ್ನು ಡಿಸ್ಪ್ಲೇ ಮಾಡೋಣ. ಆಮೇಲೆ ಬೇಕಾದ್ರೆ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ಬೋದು. ಸೊ ಆರ್ಡರ್ ಡೀಟೇಲ್ಸ್ ಅಲ್ಲಿ ಇರೋದನ್ನ ಡಿಸ್ಪ್ಲೇ ಮಾಡಬೇಕು. ಸೊ ಯು ನೀಡ್ ಫೀಲ್ಡ್ಸ್. ನಾವು ಇದು ಬೇಡ, ಕಟ್ ಮಾಡ್ಕೊತೀನಿ. Health set ended, this is not required. Set message contains order confirmed, order confirmed. This is order as well. So if order is there, no order. So ಇದ್ರೊಳಗಡೆ we are trying to retrieve these informations one by one using set at ಯಾವ ವೇರಿಯಬಲ್ ಬೇಕೋ ವೇರಿಯಬಲ್. ಯೂನಿಕ್ ಐ ಡಿ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ವೇರಿಯಬಲ್. ಫೀಲ್ಡ್, ಫೀಲ್ಡ್ ಫಂಕ್ಷನ್ಗೆ ಎರಡು ಪ್ಯಾರಾಮೀಟರ್ ಬರುತ್ತೆ. ಮೊದಲನೇ ಪ್ಯಾರಾಮೀಟರ್ ರೋ ಬರುತ್ತೆ, ಎರಡನೇ ಪ್ಯಾರಾಮೀಟರ್ ನಿಮ್ಮ ಫೀಲ್ಡ್ ನೇಮ್ ಬರುತ್ತೆ. ಫೀಲ್ಡ್ ನೇಮ್ this is exactly the field name from the D. Set at row ಮೊದಲನೇ ಪ್ಯಾರಾಮೀಟರ್ ಆರ್ಡರ್ ಡೀಟೇಲ್ಸ್ ರೋ ಕಾಮ ಡಬಲ್ ಕೋಟ್ಸ್ ಅಲ್ಲಿ ನಿಮ್ಮ ಫೀಲ್ಡ್ ನೇಮ್. ದಿಸ್ ಇಸ್ ಸಿಂಪಲ್. ಸೊ ಆರ್ಡರ್ ಐ ಡಿ ಬೇಕು, ಕ್ವಾಂಟಿಟಿ ಬೇಕು, ಯೂನಿಟ್ ಪ್ರೈಸು, ಸಬ್ ಟೋಟ್ಲು, ಎಸ್ ಕೆ ಯು, ಪರ್ಚೇಸ್ ಡೇಟು, ಯೂನಿಟ್ ಇಷ್ಟು ಬೇಕು. 1 2 3 4 5 ಸದ್ಯಕ್ಕೆ ಆರ್ಡರ್ ಐ ಡಿ, ಎಸ್ ಕೆ ಯು, ಪರ್ಚೇಸ್ ಡೇಟು, ಯೂನಿಟ್ 1 2 3 4 1 2 3 4. ಆರ್ಡರ್ ಐ ಡಿ, ಎಸ್ ಕೆ ಯು, ಪರ್ಚೇಸ್ ಡೇಟ್, ಇವೆಲ್ಲ ಫೀಲ್ಡ್. ಇಮೇಲ್ ಇದು ನಿಮಗೆ ಬೇಕಾಗಿರೋ ವೇರಿಯಬಲ್. ಆರ್ಡರ್ ಐ ಡಿ, ಎಸ್ ಕೆ ಯು, ಪರ್ಚೇಸ್ ಡೇಟ್, ಇಮೇಲ್. ಈ ಇಫ್ ಕಾಂಟ್ಯಾಕ್ಟ್ ಇದೆಯಾ ಇಲ್ವಾ ಅಂತ ಇದ್ರೆ ಬರುತ್ತೆ. ಆಮೇಲೆ ಕೊನೆಯಲ್ಲಿ ಮೆಸೇಜ್ ಕ್ಲಿಕ್ ಮಾಡ್ತಾ ಇದ್ವಿ. ಈಗ ಪ್ರೈಸ್ ಅಂತ ದಿಸ್ ಇಸ್ ರೆಡಿ. ಇದೇನಿದು ಪ್ರೋಸೆಸ್ ಆರ್ಡರ್ ವ್ಯೂ ಪೇಜ್. ಪ್ರೋಸೆಸ್ ಆರ್ಡರ್ ವ್ಯೂ ಪೇಜ್. ಈಗ ಬರೀ ಒಂದೇ ಪ್ರಾಡಕ್ಟ್ ತೋರಿಸುತ್ತೆ. ಸೊ 2-3 ಪ್ರಾಡಕ್ಟ್ ಹಾಕೋಣ, ದೆನ್ ವಿಲ್ ಗೆಟ್ ಅ ಫೇರ್ ಇನ್ ಐಡಿಯಾ. ಶೆಡ್ಯೂಲ್ and publish. So ಇಲ್ಲಿ ಶುರು ಆಗಿರ್ತಕ್ಕಂತೆ ಹೋಮ್ ಪೇಜ್. ಸೊ ಹೋಮ್ ಪೇಜ್ ಪ್ರಾಡಕ್ಟ್ ಡೀಟೇಲ್ಸ್ ಇನ್ನೂ ರೆಡಿ ಇಲ್ಲ. ಪ್ಲೇಸ್ ಯೋರ್ ಆರ್ಡರ್. ಆರ್ಡರ್ ವ್ಯೂ ಪೇಜ್,
ಇಮೇಲ್ ಅಡ್ರೆಸ್ ಟೈಪ್ ಮಾಡಬೇಕು. ಸೊ ಈಸಿ ಆಗಲಿ ಅಂತ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇದು ಫ್ರೀ ಆಗ್ತಲ್ಲ. ಪ್ರೋಸೆಸ್ ಆರ್ಡರ್ ವ್ಯೂ ಪೇಜ್, ಕಾಂಟ್ಯಾಕ್ಟ್ ಮಾಸ್ಟರ್ ಇಮೇಲ್ ಅಡ್ರೆಸ್, ಇಮೇಲ್ ಪಿನ್ ತಗೋತಾ ಇದೀವಿ, ಕಾಂಟ್ಯಾಕ್ಟ್ ಡೇಟಾ ತಗೋತಾ ಇದೀವಿ. ಕಾಂಟ್ಯಾಕ್ಟ್ ಡೇಟಾ, ಕಾಂಟ್ಯಾಕ್ಟ್ ಡೇಟಾ ಇಸ್ ಕಮಿಂಗ್ ವಿತ್ ಇಮೇಲ್ ಅಡ್ರೆಸ್, ಮಾಸ್ಟರ್ ಕಾಂಟ್ಯಾಕ್ಟ್ ರೋ ಕೌಂಟ್ ಇಲ್ಲಿವರೆಗೂ ಕರೆಕ್ಟ್ ಆಗಿದೆ. ಕಾಂಟ್ಯಾಕ್ಟ್ ರೋ ಕೌಂಟ್, ಆರ್ಡರ್ ಡೀಟೇಲ್ಸ್, ಲುಕಪ್ ರೋಸ್, ದಿಸ್ ಇಸ್ ಗುಡ್. ಇಮೇಲ್ ಅಡ್ರೆಸ್ ಮೇಲೆ ಹುಡುಕ್ತಾ ಇದ್ದೀವಿ, ದಿಸ್ ಇಸ್ ಆಲ್ಸೋ ಗುಡ್. ಆರ್ಡರ್ ಡೀಟೇಲ್ಸ್ ಡೇಟಾ, ಆರ್ಡರ್ ಡೀಟೇಲ್ಸ್ ಡೇಟಾ, ದಿಸ್ ಇಸ್ ಗುಡ್. ಕನ್ಕ್ಯಾಟಿನೇಷನ್ ಮೆಸೇಜ್ ಕರೆಕ್ಟ್ ಆಗಿದೆ. ಆರ್ಡರ್ ಡೀಟೇಲ್ಸ್ ಡೇಟಾ ಇಂದ ರೋ ಬರುತ್ತೆ, ರೋ ಇಂದ ಫೀಲ್ಡ್ಸ್ ಬರುತ್ತೆ. ಏನಪ್ಪ ಅಂತ ಸೊ ಇನ್ವೆಸ್ಟಿಗೇಟ್ ಮಾಡಬೇಕು. ಕಾಂಟ್ಯಾಕ್ಟ್ ಲಿಸ್ಟ್ ಇಫ್ this is also if set keyboard ಇದೆ, at symbol ಇದೆ, row function ಇದೆ, variable ಇದೆ, double quotes, double quotes, double quotes, double quotes, double quotes. One groups with order data 1. Okay. Lookup row order details based on email address field. This is also good. ಈಗ ಇದನ್ನ ಟೆಸ್ಟ್ ಮಾಡೋದಕ್ಕೆ ಓಕೆ, ಈ ಪೀಸ್ ಆಫ್ ಕೋಡ್ನ ಕಟ್ ಮಾಡ್ಕೋತೀನಿ. ಪ್ರೋಸೆಸ್ ಆರ್ಡರ್ ವ್ಯೂ ಪೇಜ್ ಕರೆಕ್ಟ್ ಆಗಿದೆ. ಶೆಡ್ಯೂಲ್, ಪಬ್ಲಿಷ್, ಹೋಮ್ ಪೇಜ್, ಆರ್ಡರ್ ವ್ಯೂ ಪೇಜ್, gmail.com. ಪರ್ಫೆಕ್ಟ್. ಕಾಂಟ್ಯಾಕ್ಟ್ ಎಕ್ಸಿಸ್ಟ್ ಇಲ್ಲಿವರೆಗೂ ಕರೆಕ್ಟ್ ಆಗಿದೆ. ಸೊ ದಿಸ್ ಹೌ ಇಟ್ ಟೆಸ್ಟ್. ಓಕೆ, ಗುಡ್. ಸೊ ಈ ಪಾರ್ಟಲ್ಲಿ ಇಫ್ಗೆ ಎಂಡ್ ಇಫ್ ಇದೆ. ಓಕೆ, ಒಂದು ಎಂಡ್ ಇಫ್ ಇದೆ, ಎರಡನೇ ಎಂಡ್ ಇಫ್ ಇಲ್ಲ. ಇದು ಪ್ರಾಡಕ್ಟ್ ಈಗಲೇ ಈ ಎಂಡ್ ಇಫ್, ಈ ಇಫ್ಗೆ ಇದು ಎಂಡ್ ಇಫ್ ಗುಡ್, ಈ ಇಫ್ಗೆ ಇದು ಎಂಡ್ ಇಫ್ ಗುಡ್, ಈ ಇಫ್ಗೆ ಒಂದು ಎಂಡ್ ಇಫ್ ಮಿಸ್ಸಿಂಗ್ ಇದೆ. ದಿಸ್ ಇಸ್ ದಿ ಆನ್ಸರ್ ಪಾರ್ಟ್. ವಾಪಸ್ ಬರ್ತೀನಿ. ಇಫ್ಗೆ ಎಂಡ್ ಇಫ್, ಈ ಎಂಡ್ ಇಫ್ paste now. So let us see whether we have it. Okay. Okay. If k, end if k, end if. Hoping this is good. On the view page, delete your schedule, publish. Home page in the start. Home page, order view page, email address to place the one. Okay, will be it. First. Okay. Contact at message. Order details, so order details data. Order details
Okay, let me take this out. Message ಇರಲಿ. ಇದು ಬರಲಿ. ಹೋಮ್ ಪೇಜ್, ಆರ್ಡರ್ ವ್ಯೂ ಪೇಜ್, ಇಮೇಲ್ ಅಡ್ರೆಸ್. ಓಕೆ, ಕಾಂಟ್ಯಾಕ್ಟ್ ಎಕ್ಸಿಸ್ಟ್ ಅಂಡ್ ಆರ್ಡರ್ ಡೀಟೇಲ್ಸ್ ಇಲ್ಲಿವರೆಗೂ ಕನೆಕ್ಟ್ ಆಗಿದೆ. ಓಕೆ, ಸೊ ಲುಕಪ್ ಅಲ್ಲೆಲ್ಲ ತಪ್ಪು ಮಾಡಿದ್ವಿ. FIELD. ಓಕೆ, ಆರ್ಡರ್ ಡೀಟೇಲ್ ಫೀಲ್ಡ್ ಬರಿಬೇಕಿತ್ತು, ಎಲ್ಲದಕ್ಕೂ ರೋ ಬರ್ದಿದ್ದೀನಿ. ಫಂಕ್ಷನ್ ತಪ್ಪಾಗಿದೆ. ಇಲ್ಲಿ ಕರೆಕ್ಟಾಗಿ ಬರ್ದಿದ್ದೀನಿ, ಇಲ್ಲಿ ತಪ್ಪ. ಫೀಲ್ಡ್ ಬರಿಬೇಕು. ಗುಡ್. ಸೊ ರೋ ಫೀಲ್ಡ್ ಓಕೆ. ಆದರೆ ಡಿಸ್ಪ್ಲೇ ಆಗಲ್ಲ, ಏನು ಡಿಸ್ಪ್ಲೇ ಆಗಲ್ಲ, ಯಾಕಂದ್ರೆ ನಾನು ಇಲ್ಲೇ ಡಿಸ್ಪ್ಲೇ ಬರ್ತೀನಿ. ಸೊ ಈಗ ಡಿಸ್ಪ್ಲೇ ಬರೋಲ್ಲ, ಟೇಬಲ್ ಟ್ಯಾಗ್ ಬರೆಯಲ್ಲ ಸದ್ಯಕ್ಕೆ. ಅಡ್ಜಸ್ಟ್ ಹೋಗೋದು H5 ಅಲ್ಲಿ ಹೋಗಿ ವೆರಿ ಸಿಂಪಲ್ ಸದ್ಯಕ್ಕೆ. ಫಸ್ಟ್ ಇಮೇಲ್ ಅಡ್ರೆಸ್ ಡಿಸ್ಪ್ಲೇ ಮಾಡ್ತೀನಿ ಯೂಸಿಂಗ್ ಡಬಲ್ ಪರ್ಸೆಂಟೇಜ್ ಡಬಲ್ ಈಕ್ವಲ್ಸ್ ಡಬಲ್ ಪರ್ಸೆಂಟೇಜ್ ವಿ ಫಂಕ್ಷನ್ ಅಟ್. ಯೂನಿಕ್ ಐ ಡಿ, ಆರ್ಡರ್ ಐ ಡಿ, SKU, ಪರ್ಚೇಸ್ ಡೇಟ್. ಓಕೆನಾ? ಇಷ್ಟನ್ನು ಡಿಸ್ಪ್ಲೇ ಮಾಡೋದಕ್ಕೆ 1 2 3 4 1 2 3 4 1 2 3 4 ಯೂನಿಕ್ ಐ ಡಿ ಫಸ್ಟ್, ಆರ್ಡರ್ ಐ ಡಿ ಸೆಕೆಂಡ್ ರೋ ಅಲ್ಲಿ, SKU will be in the third one, purchase date will be in the fourth. ಈಗ ಹೋಮ್ ಪೇಜ್ ಸ್ಟಾರ್ಟ್ ಮಾಡಿ. ಹೋಮ್ ಪೇಜ್, ಆರ್ಡರ್ ವ್ಯೂ, ಗುಡ್. 1 2 3 4 ಬಂತು, SKU ಬಂತು, ಆರ್ಡರ್ ಐ ಡಿ ಬಂದಿದೆ, ಐ ಡಿ ಬಂದಿದೆ, ಇಮೇಲ್ ಬೇಕಾದ್ರೆ ಡಿಸ್ಪ್ಲೇ ಮಾಡಬಹುದು. ಬಟ್ ಈಗ ನಾನು ಇನ್ನೊಂದು ಆರ್ಡರ್ ಪ್ಲೇಸ್ ಮಾಡಿದ್ರೆ ಇದೇ SKUಗೆ ಪ್ಲೇಸ್ ಯುವರ್ ಆರ್ಡರ್ ದಿಸ್ ಆ್ಯಂಡ್ ದಿಸ್, ಎರಡನೇ ಆರ್ಡರ್ ಬರುತ್ತೆ. ಓಕೆನಾ? ಬಟ್ ಆರ್ಡರ್ ಡೀಟೇಲ್ಸ್ ಅಲ್ಲಿ ಒಂದೇ ಪ್ರಾಡಕ್ಟ್ ಬರ್ತಾ ಇದೆ. ಇದು ನೋಡ್ಕೊಳ್ಳಿ, ಇದು 858 ತೋರಿಸ್ತಾ ಇದೆ. ಡೇಟಾ ಎಕ್ಸ್ಟೆನ್ಷನ್ ಹೋಗೋಣ ಟು ಅಂಡರ್ಸ್ಟ್ಯಾಂಡ್ ಬೆಟರ್. ನನ್ನ ಹೆಸರಲ್ಲಿ 2 ಆರ್ಡರ್ ಇದೆ, ತೋರಿಸ್ತಾ ಇರೋದು ಮಾತ್ರ ಒಂದೇ ಒಂದು. ಸೇಮ್ ಇಮೇಲ್ ಅಡ್ರೆಸ್ಗೆ 2 ಆರ್ಡರ್ ಇದೆ, 858 ತೋರಿಸ್ತಾ ಇದೆ, 952 ತೋರಿಸ್ತಾ ಇಲ್ಲ. ಇದನ್ನ ತೋರಿಸ್ಬೇಕು ಅಂದ್ರೆ ನಾನು ಈ ಪೀಸ್ ಆಫ್ ಕೋಡ್, ಇಲ್ಲಿ 1 ಅಂತ ಇದೆಯಲ್ಲ, ಇಷ್ಟು ಪೀಸ್ ಆಫ್ ಕೋಡ್ನ ನಾನು ಲೂಪಲ್ಲಿ ಬರಿಬೇಕು.
ಇಷ್ಟು ಪೀಸ್ ಆಫ್ ಕೋಡು ಲೂಪಲ್ಲಿ ಬರುತ್ತೆ, ಒನ್ ಬರಲ್ಲ, ಇಲ್ಲಿ ಐ ಬರುತ್ತೆ. ಸೊ ಫಸ್ಟ್ ಲೂಪ್ ಬರೀತೀನಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಲ್ಲಿ. ಈಗ ನಮ್ಮ ಹತ್ರ ಎಷ್ಟು ಆರ್ಡರ್ಸ್ ಇದೆ ಅಂತ ಕೌಂಟ್ ಗೊತ್ತು. ಒಂದಿರ್ಬೋದು, ಎರಡಿರ್ಬೋದು. ಫಾರ್ ಅಟ್ ಐ ಈಸ್ ಈಕ್ವಲ್ ಟು 1, 2 ಅಟ್ ಆರ್ಡರ್ ಡೀಟೇಲ್ಸ್ ಕೌಂಟ್ ಎಷ್ಟಿದೆ ಅಂತ ಇದು ಗೊತ್ತು ಆಯ್ತಾ. ಐ ಇಸ್ ಈಕ್ವಲ್ ಟು 1 to ಆರ್ಡರ್ ಡೀಟೇಲ್ಸ್ ಕೌಂಟ್ ಡೂ ನೆಕ್ಸ್ಟ್ ಅಟ್ ಐ. ಈ ಲೂಪ್ ಏನ್ ಮಾಡುತ್ತೆ, 1, 2 ಇಲ್ಲಿವರೆಗೂ ಹೋಗುತ್ತೆ, ಡೂ ಒಳಗಡೆ ಕೋಡ್ ಬರುತ್ತೆ. ಸೊ ಎರಡು ಆರ್ಡರ್ ಇದೆ, ಐ ವ್ಯಾಲ್ಯೂ 1 ಮತ್ತೆ 2 ಆಗುತ್ತೆ. ಈ ಪೀಸ್ ಆಫ್ ಕೋಡು ಇದು ಒಳಗಡೆ ಬರುತ್ತೆ. 1 ಬದಲು ಐ ಬರುತ್ತೆ, 1 ಬದಲು ಐ ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಯೂನಿಕ್ ಐ ಡಿ ಬರುತ್ತೆ, ಆರ್ಡರ್ ಐ ಡಿ ಬರುತ್ತೆ, ಎಸ್ ಕೆ ಯು ಬರುತ್ತೆ, ಇದೇನಿಗೆ ಬಂತು, 1 ಇದ್ದ ಜಾಗದಲ್ಲಿ ಜಾಸ್ತಿ ಆರ್ಡರ್ಸ್ ಇದೆ ಅಂತ. ಹೋಗ್ತಾ ಕೋಡಿಂಗ್ ತುಂಬಾ ಜಾಸ್ತಿ ಆಗುತ್ತೆ. ಯು ಶುಡ್ ಬಿ ಇನ್ ಸೊಲ್ಯೂಷನ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಕೋಡ್ ಬರೀತಾ ಇದೆ, ಓಕೆನಾ. ಈಗ ಎರಡು ಆರ್ಡರ್ ಡೀಟೇಲ್ಸ್ ಬರಬೇಕು, ಬರ್ತಾ ನೋಡೋಣ. ಬಂದ್ರೆ ಏನ್ ಬರ್ತಾ ಇದೆ, ಬರದೇ ಇದ್ರೆ ಏನಿಗೆ ಬರ್ತಾ ಇಲ್ಲ, ಆ್ಯಂಡ್ ಅದನ್ನು ಫಿಕ್ಸ್ ಮಾಡೋದು ಹೆಂಗೆ. ಹೋಮ್ ಪೇಜ್, ಆರ್ಡರ್ ವ್ಯೂ ಪೇಜ್, email address. Okay, once again, probably ನಾನು ವರ್ಡ್ ಬಿಟ್ಟಿರ್ಬೇಕು ಅನ್ಕೋತೀನಿ, ಒಳ್ಳೆ ಸಿಂಟ್ಯಾಕ್ಸ್ ಸ್ವಲ್ಪ ತಪ್ಪಾಗಿರ್ಬೋದು. ಸೊ ಲೆಟ್ ಮಿ ಚೆಕ್ that for at counter is equal to 1 to 2 ವರ್ಗು ಕರೆಕ್ಟ್ ಆಗಿದೆ. for I is equal to 1 to at order details do set order details data fill. ಸೊ ಇಲ್ಲಿ 10 ಮಿಸ್ ಆಗಿದೆ. Schedule and publish. Nothing works. ಈಗ final check. Product purchase home page, order view page, email address. ಈಗ ಸೆಕೆಂಡ್ ಪ್ರಾಡಕ್ಟ್ ಬರುತ್ತೆ, ಫಸ್ಟ್ ಪ್ರಾಡಕ್ಟ್ ಬರಲ್ಲ. ಅಬ್ಸರ್ವ್ ಮಾಡಿ, 952 ಬರ್ತಾ ಇದೆ, ಅದು ಬರ್ತಾ ಇಲ್ಲ. ಏನಿತ್ತು ಲಾಸ್ಟ್ ಫಿಕ್ಸ್ ಏನು ಅಂದ್ರೆ, ನಾವೇನೀಗ ಡಿಸ್ಪ್ಲೇ ಮಾಡ್ತಾ ಇದೀವೋ ಈ ಲೂಪ್ ಮುಗಿದ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಇಲ್ಲಿ. ಸೊ ಫಸ್ಟ್ ಇದೆಯಾ ಇಲ್ವಾ ಅಂತ ಡಿಸ್ಪ್ಲೇ ಆಗಬೇಕು. ಆಮ್ ಸ್ಕ್ರಿಪ್ಟ್ HTML ಈಗ ಮರ್ಜ್ ಆಗುತ್ತೆ. ಸೊ ಲೆಟ್ಸ್ ಗೋ ಒನ್ ಬೈ ಒನ್. ಸೊ ಕೌಂಟ್ ಇದೆ, ಸೆಟ್ ಮೆಸೇಜ್ ಇದೆ, ದಿಸ್ ವಿಲ್ ಬಿ ಪೀಸ್ ಆಫ್ ಕೋಡ್. ಇಲ್ಲಿ ಮೆಸೇಜ್ ರೆಡಿ ಆಗುತ್ತೆ. ಸೊ ಇಲ್ಲಿ ನನಗೆ HTML ಬರುತ್ತೆ. ಲೆಟ್ ಮಿ ಪುಟ್ ಇಟ್ ಇನ್ ಅ ಸಿಂಗಲ್. ಇದು HTML ಇದೆ. ಓಕೆ, ಲೂಪ್ ಒಳಗಡೆನೆ ಈ HTML ಪೀಸು ಬರಬೇಕು. ಟು ಸಿಂಪ್ಲಿಫೈ ನಾನೆಲ್ಲ ಸಿಂಗಲ್ ಏನು ಬರ್ತಾ ಇದ್ದೀನಿ.
ಇದು ಈ ಪೀಸ್ ಆಫ್ ಕೋಡು ಈ ನೆಕ್ಸ್ಟ್ ಮುಂಚೆ ಬರಬೇಕು. ಈಗ ನನ್ನ ಹತ್ರ ಆಮ್ ಸ್ಕ್ರಿಪ್ಟ್ ಮಧ್ಯದಲ್ಲಿ HTML ಬರ್ತಾ ಇದೆ. ಯಾವಾಗ ನಿಮಗೆ ಆಮ್ ಸ್ಕ್ರಿಪ್ಟ್ ಮಧ್ಯದಲ್ಲಿ HTML ಬರುತ್ತೋ HTMLಗೂ ಮುಂಚೆ ಆಮ್ ಸ್ಕ್ರಿಪ್ಟ್ ಕ್ಲೋಸ್ ಆಗಬೇಕು. HTML ಮುಗಿದ ಮೇಲೆ ಆಮ್ ಸ್ಕ್ರಿಪ್ಟ್ ಮತ್ತೆ ಸ್ಟಾರ್ಟ್ ಆಗಬೇಕು. HTMLಗೂ ಮುಂಚೆ ಆಮ್ ಸ್ಕ್ರಿಪ್ಟ್ ಕ್ಲೋಸ್ ಆಗಬೇಕು. HTML ಮುಗಿದ ಮೇಲೆ ಆಮ್ ಸ್ಕ್ರಿಪ್ಟ್ ಶುರು ಆಗೋಕ್ಕೂ ಮುಂಚೆ ಆಮ್ ಸ್ಕ್ರಿಪ್ಟ್ ಮತ್ತೆ ಸ್ಟಾರ್ಟ್ ಆಗಬೇಕು. ಸೊ ದಿಸ್ ಶುಡ್ ಫಿಕ್ಸ್ ಆ್ಯಂಡ್ ವಿ ಶುಡ್ ಬಿ ಗುಡ್ ಟು ಗೆಟ್ ಎಂಟೈರ್ ರಿಸಲ್ಟ್. ಇದನ್ನ ಬ್ಯೂಟಿಫುಲ್ ಆಗಿ ಡಿಸ್ಪ್ಲೇ ಮಾಡೋದಕ್ಕೆ ಟೇಬಲ್ ಬರೆಯೋಣ, ಬಟ್ ವಿಚ್ ವಿಲ್ ಬಿ ಆರ್ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲ್ಲಿ we will be doing on product details and table. ಎರಡು ಒಂದ್ಸತಿ ಟೇಬಲ್ ಮಾಡಿದ್ರೆ ಎರಡಕ್ಕೂ ಆಗುತ್ತೆ. ಅದಕ್ಕೆ ಅವೆರಡು ಎಕ್ಸರ್ಸೈಸ್ನ I'll be doing it together in the next video. But first, let us complete this order view page. So ಈಗ ನಿಮಗೆ ಲುಕ್ಅಪ್ ರೋಸ್, ಆರ್ಡರ್ ಟು, ರೋ ಕೌಂಟು, ಸೊ ಎರಡು ಬಂದಿದೆ. 858 ಬಂದಿದೆ, 952 ಬಂದಿದೆ. ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಯಾಕೆ ಅಂದರೆ ನಾನು ಇನ್ನೊಂದು ಪ್ರಾಡಕ್ಟ್ ಹಾಕ್ತೀನಿ. ಪ್ಲೇಸ್ ಯುವರ್ ಆರ್ಡರ್, ಬೇರೆ ಯಾವುದೋ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಡೀಟೇಲ್ಸ್, ಆರ್ಡರ್ಸ್ 102, 102. ಓಕೆನಾ? We have obviously. So product home page, place your order. ಸೊ ಎಲ್ಲದಕ್ಕೂ ಲಿಂಕ್ ಮಾಡಬೇಕು ಮುಂದೆ. ಬಟ್ ಈಗ ಮೂರನೇ ಪ್ರಾಡಕ್ಟ್ ಆಗ್ತಾ ಇದ್ದೀನಿ, 101. ಪ್ಲೇಸ್ ಯುವರ್ ಆರ್ಡರ್, ಡನ್. ಹೋಮ್ ಪೇಜ್, ಪ್ಲೇಸ್ ಯುವರ್ ಆರ್ಡರ್ 102 with the same email address. Okay. So product place go directly 103 email address. ಈಗ ಹೋಮ್ ಪೇಜ್ ಇಂದ 5 ಆರ್ಡರ್, if I'm not wrong. Order view page, email address, place your order. So 101, 101, 101 ಮೂರು ಸತಿ ತಗೊಂಡಿದ್ದೀನಿ, ಕರೆಕ್ಟ್. ಆ್ಯಂಡ್ 102, 103 ಎರಡು ಒಂದೊಂದು ಇಂಡಿವಿಜುವಲ್. ಸೊ ಇದನ್ನೇ ಪ್ರಾಡಕ್ಟ್ಸ್ಗೂ ತೋರಿಸ್ಬೇಕು, ಟೇಬಲ್ಗೆ ಹಾಕೋಣ. ಸೊ ವಿಚ್ ವಿಲ್ ಬಿ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಸೊ ವಿಡಿಯೋಸ್ ಲೈಕ್ ಆಗ್ತಾ ಇದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.